ಧ್ವಜವನ್ನ ಹಿಡಿದು ಸದನಕ್ಕೆ ಬರ್ತಾರೆ ವಿಪಕ್ಷ ಸದಸ್ಯರು. ರಾಷ್ಟ್ರಧ್ವಜ ತಂದಿರೋ ಬಗ್ಗೆ ಸ್ಪೀಕರ್ಗೆ ಅಧಿಕಾರಿಗಳು ಮಾಹಿತಿ ಕೊಡ್ತಾರೆ. ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಬೇಡಿ ಅಂತ ಸ್ಪೀಕರ್ ಖಾದರ್ ಹೇಳ್ತಾರೆ. ರಾಷ್ಟ್ರಧ್ವಜ ಅಲ್ಲದೆ ಇನ್ನೇನು ಪಾಕಿಸ್ತಾನದ ಧ್ವಜವನ್ನ ಹಿಡ್ಕೊಂಡು ಬರಬೇಕಾ ಅಂತ ಸ್ಪೀಕರ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ತಿರುಗೇಟನ್ನ ಕೊಡ್ತಾರೆ. ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದು ಕಾಂಗ್ರೆಸ್, ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ನಾಯಕರು. ನಮ್ಮ ಎಲ್ಲ ಸದಸ್ಯರಿಗೆ ನಾನು ಗಮನಕ್ಕೆ ತರಲಿಕ್ಕೆ ಇಚ್ಛಿಸುವಂಥದ್ದು, ನನಗೆ ನಮ್ಮ ಅಧಿಕಾರಿಗಳ ಮುಖಾಂತರ ಕೆಲವು ವಿಚಾರ ನನ್ನ ಗಮನಕ್ಕೆ ಬಂದಿದೆ. ನಿಯಮಾನುಸಾರ ನಾವು ಏನು ತೆಕ್ಕೊಳ್ಬಾರ್ದು ಅಂತ ಹೇಳಿದರೂ ಕೂಡ ಕೆಲವು ತಾವು ಫ್ಲ್ಯಾಗ್ ಎಲ್ಲ ತಾವು ತೆಕ್ಕೊಂಡು ಬಂದಿದ್ದೀರ, ಸಂಪ್ರದಾಯವಾಗಿ ಕೆಲವೊಮ್ಮೆ ಬಿಟ್ಟಿದೆ. ನಾನು ರಿಕ್ವೆಸ್ಟ್ ಮಾಡೋದೆಲ್ಲ ಸದಸ್ಯ ಇಷ್ಟೇ, ನನಗೆ ಅವಮಾನ ಮಾಡಿ ತೊಂದರೆ ಇಲ್ಲ, ಆದರೆ ರಾಷ್ಟ್ರಧ್ವಜಕ್ಕೆ ಅವಮಾನವಾಗೋ ರೀತಿಯಲ್ಲಿ ಯಾವುದೇ ಕೆಲಸ ನೀವು ಮಾಡಬೇಡಿ. ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡುವ ರೀತಿಯಲ್ಲಿ ಏನಾದರೂ ನಡೆದರೆ ಕಾನೂನು ಪ್ರಕಾರ ರಾಷ್ಟ್ರದ ಅವಮಾನ ಮಾಡಿದರೆ ಕಾನೂನು ಪ್ರಕಾರ ಏನು ಕ್ರಮ ಈ ವ್ಯಾಪ್ತಿಯಲ್ಲಿ ನಾನು ಹೇಳ್ತಾ ಇದ್ದೇನೆ. ಹೊರಗಿನ ವಿಚಾರ ಸರ್ಕಾರ ಅದನ್ನು ತಿಳಿಸ್ತದೆ, ಅದನ್ನೇ ಮಾತಾಡಿ, ಅದರ ಬಗ್ಗೆ ನೀವು ಚರ್ಚೆ ಮಾಡಿ, ಅದು ಹೊರಗೆ ನಡೆದಿದೆ. ನಾನು ಹೊರಗಡೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.